ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕನ್ನಡ ಸ್ಟಿಚಿಂಗ್ ಟೆಕ್ ಹೊಲಿಗೆ ತರಬೇತಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ತುಂಬ ದಿನದಿಂದ ರಿಕ್ವೆಸ್ಟ್ ಇತ್ತು ಪ್ಲೇನ್ ಬ್ಲೌಸ್ ಕಟ್ಟಿಂಗ್ ಸ್ಟಿಚಿಂಗ್ ಹೇಳ್ಕೊಡಿ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಇವತ್ತು ನಾನು ಇಲ್ಲಿ 38 ಸೈಜ್ ಇರುವಂಥ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಇದು 85 ಸೆಂಟಿಮೀಟರ್ ಇದೆ. ಇದರಲ್ಲಿ ನಾನು ಫುಲ್ ಸ್ಲೀವ್ಸ್ ಸ್ಟಿಚಿಂಗ್ ಮಾಡಬೇಕು. ಫ್ಯಾಬ್ರಿಕ್ ಐ ಥಿಂಕ್ ಸಾಲ್ಟೇಜ್ ಆಗುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಅಂತ ಅಂದ್ಬಿಟ್ಟು. ನೋಡಿ, ಈ ರೀತಿ ಈ ಕಡೆ ಸೈಡ್ ನೋಡಿ ಓಪನ್ ಇದೆ. ಈ ರೀತಿ ಬ್ಲೌಸ್ ಪೀಸ್ನ ಇಟ್ಟು ಫೋಲ್ಡಿಂಗ್ ಮಾಡಬೇಕು. ನೋಡಿ, ನನ್ನ ಕಡೆ ಸೈಡು ಫೋಲ್ಡೆಡ್ ಇದೆ. ಸೊ ಈ ರೀತಿ ನಾವು ಇಡಬೇಕಾಗುತ್ತೆ. ನೋಡಿ, ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಆ ಒಂದು ಮೆಜರ್ಮೆಂಟ್ ಪ್ರಕಾರ ನಾನು ತೊಗೊಂಡಿದ್ದೀನಿ. ನೋಡಿ, 15 ಇಂಚ್ ನಾನು ಇಲ್ಲಿ ಲೆಂತ್ ತೊಗೊಂಡಿದ್ದೀನಿ. 14ಗೆ ಕಂಪ್ಲೀಟ್ ಮಾಡಬೇಕು. ಸೊ ಈ ರೀತಿ ಲೆಂತನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಶೋಲ್ಡರ್ ನಾನಿಲ್ಲಿ 5.5 ಇಂಚ್ ತೊಗೋತೀನಿ. ನಾನಿಲ್ಲಿ ಶೋಲ್ಡರ್ನ ಹೀಗೆ. ನೆಕ್ಸ್ಟು ಇಲ್ಲಿ ಆರ್ಮೋಲ್ ನಾನಿಲ್ಲಿ 6 ಇಂಚ್ ತೊಗೋತಾ ಇದ್ದೀನಿ. ಅರ್ಧ ಇಂಚು ಶೋಲ್ಡರಿಂದ ಅರ್ಧ ಇಂಚು ಜಾಸ್ತಿ ತೊಗೋತಾ ಇದ್ದೀನಿ. ಯಾಕಂದರೆ ನಾನು ಡೀಪ್ ಕೊಡ್ತಾ ಇದ್ದೀನಿ, ಬ್ಯಾಕಲ್ಲಿ ರಿಂಕಲ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಅರ್ಧ ಇಂಚು ಜಾಸ್ತಿ ತೊಗೋತಾ ಇದ್ದೀನಿ ನಾನಿಲ್ಲಿ. ಮತ್ತು 38ರ 4ನೇ ಭಾಗ 9.5 ಇಂಚ್ ತೊಗೋಬೇಕು. ಮತ್ತು ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನ್ ತೊಗೋಬೇಕು. ಮತ್ತು ಈ ಭಾಗದಲ್ಲಿ ನೋಡಿ 1.5 ಇಂಚ್ ಕೊಡ್ತಾ ಇದ್ದೀನಿ. ಯಾಕಂದರೆ ಡೀಪ್ ಇರುತ್ತೆ ಮತ್ತು ಫುಗ್ಗ ಎಲ್ಲ ಬರಬಾರ್ದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ 2 ಇಂಚ್ ತೊಗೊಂಡಿಲ್ಲ, 1.5 ಅಂದರೆ 1.5 ಇಂಚ್ ತೊಗೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ 32ರ 4ನೇ ಭಾಗ 8 ಇಂಚ್ ಬರುತ್ತೆ. 8 ಇಂಚ್ಗೆ ನಾನು ಇಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ. ಮತ್ತು 1 ಇಂಚು ಟಕ್ಸ್ಗೆ ಇಲ್ಲಿ ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಉಂಟು ನೋಡಿ, ಅದನ್ನು 1.5 ಏನಾದರೂ ತೊಗೋಬೋದು ಅಥವಾ 2 ಆದರೂ ತೊಗೋಬೋದು, ಡಿಪೆಂಡ್ ನಿಮ್ಮ ಮೇಲೆ ಅದು. ನಾನಿಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ಟಕ್ಸ್ಗೆ 1 ಇಂಚ್ ತೊಗೊಂಡಿದ್ದೀನಿ. ಸೊ ಈ ರೀತಿ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ನಾನಿಲ್ಲಿ ಫಸ್ಟ್ ನೋಡಿ ನೆಕ್ ಬಿಡ್ತು ನಾನಿಲ್ಲಿ 2.2 ಇಂಚ್ ನೆಕ್ ಬಿಡ್ ತೊಗೋತಾ ಇದ್ದೀನಿ. ನೆಕ್ ಡೀಪ್ ಉಂಟು ನೋಡಿ. ನೆಕ್ ಡೀಪ್ ನಾನಿಲ್ಲಿ 10.5 ಇಂಚ್ ತೊಗೋತಾ ಇದ್ದೀನಿ. 10.5 ಇಂಚ್ ಬೇಕು. ನಾನು 11 ಇಂಚ್ ತೊಗೋತಾ ಇದ್ದೀನಿ. ಈ ರೀತಿ ಲೈನರ್ ಡ್ರಾ ಮಾಡ್ಕೊಳ್ಳಿ. ಮತ್ತು ಹೀಗೆ ಲೈನರ್ ಡ್ರಾ ಮಾಡ್ಕೊಳ್ಳಿ. ಒಂದು ಬಾಕ್ಸ್ ಟೈಪಾಗಿ ಈ ರೀತಿ ಲೈನರ್ ಡ್ರಾ ಮಾಡಿಕೊಂಡು ನೆಕ್ಗೆ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಕೊಡ್ಬೋದು. ನಾನಿಲ್ಲಿ ಗೋಲ್ ಶೇಪೇ ಕೊಡ್ತಾಯಿದ್ದೀನಿ ನೋಡಿ, ಈ ಥರ. ನೆಕ್ಸ್ಟು ನೋಡಿ, ಇದನ್ನು ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಹೀಗೆ ಕಟ್ಟಿಂಗ್ ಮಾಡ್ಕೊಳ್ಳಿ ಪ್ರಾಪರಾಗಿ. ನಾನಿನ್ನೂ ಫ್ರಂಟ್ ಪಾರ್ಟ್ ಹೇಳ್ಕೊಟ್ಟಿಲ್ಲ, ಮುಂದೆ ನಾನು ಫ್ರಂಟ್ ಪಾರ್ಟ್ ಹೇಳ್ಕೊಡ್ತೀನಿ. ಯಾಕೆಂದರೆ ನಾನು ಫ್ರಂಟ್ ಮತ್ತು ಬ್ಯಾಕು ಎರಡೂ ಕೂಡ ಸಪ್ರೇಟಾಗಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನೀವು ನನ್ನ ವೀಡಿಯೋಗಳಲ್ಲಿ ನೋಡಿರ್ಬೋದು, ಫ್ರಂಟ್ ಮತ್ತು ಬ್ಯಾಕು ಎರಡೂ ಒಟ್ಟಿಗೆ ಕಟ್ ಮಾಡೋದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನಾನು ಸಪ್ರೇಟಾಗಿ ಕಟ್ ಮಾಡ್ತೀನಿ. ಯಾವುದು ನಿಮಗೆ ಈಸಿ ಮೆಥಡ್ ಅನಿಸುತ್ತೋ ಅದನ್ನು ನೀವು ಫಾಲೋ ಮಾಡ್ಬೋದು. ಮತ್ತು ನೋಡಿ, ಈ ರೀತಿ ಓಪನ್ ಸೈಡ್ ಇದೆ. ಇದನ್ನು ನಾನು ಈ ರೀತಿ ಇಟ್ಕೋತಾ ಇದ್ದೀನಿ. ಈ ರೀತಿ ಈಗ ನೋಡಿ, ನನ್ನ ಕಡೆ ಸೈಡು ಓಪನ್ ಸೈಡ್ ಬಂತು. ಈ ರೀತಿ ಒಂದು ಬ್ಲೌಸ್ ಪೀಸ್ ಬರುತ್ತೆ ಕಟ್ಟಿಂಗ್ ಮಾಡಾದ್ಮೇಲೆ, ಬ್ಯಾಕ್ ಸೈಡ್ ಕಟ್ಟಿಂಗ್ ಮಾಡಾದ್ಮೇಲೆ ನೋಡಿ ಈ ರೀತಿ ಇಟ್ಕೋಬೇಕು. ಇದು ಓಪನ್ ಸೈಡ್ ಇದೆ. ಇವಾಗ ನಾನಿಲ್ಲಿ ನೋಡಿ, ಫಸ್ಟು ನಾನಿಲ್ಲಿ 1/2 ಇಂಚು ನಾನು ಏನು ಮಾಡ್ತೀನಿ, ಇಲ್ಲಿ ಮಾರ್ಕಿಂಗ್ ಮಾಡ್ತೀನಿ. ಇದು ಹುಕ್ಕಾಯಿ ಪಟ್ಟಿಗೆ. ತುಂಬ ಜನ ಹೇಳ್ತಾರೆ, ಒಂದು ಫ್ರಂಟಲ್ಲಿ ಬ್ಲೌಸ್ ಸ್ಟಿಚಿಂಗ್ ಮಾಡಾದ್ಮೇಲೆ ಫ್ರಂಟಲ್ಲಿ ಓಪನ್ ಬರುತ್ತೆ, ಯಾಕೆ ಆ ರೀತಿ, ಮತ್ತು ಫ್ರಂಟ್ ಭಾಗ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಕೆಲವೊಂದು ಟಿಪ್ಸ್ಗಳಿರುತ್ತೆ, ಇದನ್ನೆಲ್ಲ ಫಾಲೋ ಮಾಡಬೇಕು. ಡೈರೆಕ್ಟಾಗಿ ನೀವು ಸ್ಟಿಚಿಂಗ್ ವೀಡಿಯೋ ನೋಡ್ತು ಅಂತಂದರೆ ಗೊತ್ತಾಗಲ್ಲ. ಅದರಲ್ಲಿ ನೀವು ಆ ರೀತಿ ಆ ಮೆಥಡ್ನ ನೀವು ಫಾಲೋ ಮಾಡ್ತು ಅಂದರೆ ಫ್ರಂಟ್ ಪಾರ್ಟ್ ಕಡಿಮೆ ಖಂಡಿತ ಆಗುತ್ತೆ. ಕಟ್ಟಿಂಗಲ್ಲಿ ನೀವು ಸರಿ ಮಾಡ್ಕೋಬೇಕು, ಆವಾಗ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ. ನೋಡಿ, ಅಕಸ್ಮಾತ್ ತುಂಬ ಜನಕ್ಕೆ ನೋಡಿ, ಇಲ್ಲಿ ನಾನು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೋತಿದ್ದೀನಿ. ಅಕಸ್ಮಾತ್ ತುಂಬ ಜನಕ್ಕೆ ಹೇಳ್ತಾರೆ, ಈ ರೀತಿ ಫ್ರಂಟಲ್ಲಿ ನಾವು ಉಕ್ಕಾಯಿ ಪಟ್ಟಿ ನಾವು ಎಕ್ಸ್ಟ್ರಾ ಬಿಡ್ತು ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ. ಆ ರೀತಿ ಏನೂ ಆಗಲ್ಲ, ಪ್ರಾಪರಾಗಿ ಬರುತ್ತೆ. ಅದರಲ್ಲೂ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಖಂಡಿತ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಅಕಸ್ಮಾತ್ ಸ್ಟಿಚಿಂಗ್ ಮಾಡಬೇಕಾದ್ರೆ ನಿಮಗೆ ಆ ರೀತಿ ಅನಿಸಿದ್ರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ನೋಡಿ, ಮತ್ತೊಂದು ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ, ಇದರಲ್ಲಿ ಮುಂದೆ ಕಟ್ಟಿಂಗ್ ವೀಡಿಯೋದಲ್ಲಿ ನೋಡ್ತಾನೆ ಇರಿ. ನೋಡಿ, ಈ ರೀತಿ ನಾನು ಬ್ಯಾಕ್ ಸೈಡ್ನ ನಾನು ಈ ರೀತಿ ಇಟ್ಟಿದ್ದೀನಿ. ಬ್ಯಾಕ್ ಸೈಡ್ ಯಾವ ರೀತಿ ಇದೆ ಸೇಮ್ ಅದೇ ಅಳತೆಗೆ ನಾವೇನು ಮಾಡಬೇಕು, ಇಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು. ನೆಕ್ ವಿಡ್ತ್ ಆಗಿರ್ಬೋದು, ಆರ್ಮೋಲ್ ಆಗಿರ್ಬೋದು, ಲೆಂತ್ ಆಗಿರ್ಬೋದು. ನೋಡಿ, ಚೆಸ್ಟ್ ಪಾಯಿಂಟು ಇದನ್ನು ಕೊಡ್ತಾ ಇದ್ದೀನಿ ನಾನಿಲ್ಲಿ, ಯಾಕಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿಲ್ಲ. ಬ್ಯಾಕ್ ಪಾರ್ಟ್ ಹೇಗಿದೆ ಸೇಮ್ ಅದೇ ರೀತಿ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಓನ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಅಂತ ಅಂದರೆ ಹುಕ್ಕಾಯಿ ಪಟ್ಟಿಗೆ ನಾನಿಲ್ಲಿ ಅರ್ಧ ಇಂಚು ಸ್ಪೇಸ್ ಬಿಟ್ಟಿದ್ದೀನಿ ಅಷ್ಟೇ. ನೋಡಿ, ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಇದು ಟಕ್ಸು ಮತ್ತು ವಿಡ್ತು ಎರಡೂ ಕೂಡ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ, ಅಂದರೆ ಚೆಸ್ಟ್. ಇವಾಗ ನಾನಿಲ್ಲಿ ಶೇಪ್ ತೆಗಿಬೇಕು. ಫ್ರಂಟ್ ಪಾರ್ಟಿಗೆ ಫಸ್ಟ್ ನಾವು ನೆನ್ಪಿಟ್ಕೋಬೇಕಾಗಿರೋದು, ಫ್ರಂಟ್ ಪಾರ್ಟಿಗೆ ನಾವು ಇಲ್ಲಿ ಶೇಪ್ ತೆಗಿಬೇಕು. ಅರ್ಧ ಇಂಚು ನಾನಿಲ್ಲಿ ಮೈನಸ್ ಮಾಡ್ತಾಯಿದ್ದೀನಿ. ಈ ರೀತಿ ಗೋಲಾಯಿ ಶೇಪ್ ಕೊಡ್ತಾಯಿದ್ದೀನಿ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇಲ್ಲಾಂದರೆ ಫ್ರಂಟ್ ಪಾರ್ಟಲ್ಲಿ ಒಂದು ರಿಂಕಲ್ಸ್ ಎಲ್ಲ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಶೇಪ್ ತೆಗಿಲೇಬೇಕಾಗುತ್ತೆ. ಮತ್ತು ಫ್ರಂಟ್ ಪಾರ್ಟು ನೋಡಿ, ಇಲ್ಲಿ 7 ಇಂಚ್ ಬೇಕು. 7 ಇಂಚ್ ನಾನು ಈ ರೀತಿ ಮಾರ್ಕಿಂಗ್ ಮಾಡ್ತೀನಿ. ನೀವು ಬೇಕಂದರೆ ನಿಮ್ಮ ಒಂದು ಬ್ಲೌಸ್ ಪ್ರಕಾರ 6.5 ಇಂಚ್ ತೊಗೋಬೋದು. ಆಲ್ಮೋಸ್ಟ್ 6.5 ಇಂಚೇ ಬರೋದು. ಬಟ್ ಈ ಒಂದು ಬ್ಲೌಸ್ ಒಂದು ಬಾಡಿ ಮೆಜರ್ಮೆಂಟಲ್ಲಿ 7 ಇಂಚ್ ಬಂದಿದೆ.
ಅದಕ್ಕೋಸ್ಕರ ಈ ರೀತಿ ತೊಗೋತಾ ಇದ್ದೀನಿ. ಬಟ್ ಇವಾಗ ನೋಡಿ ನೆಕ್ಸ್ಟು ಟಕ್ಸ್ ಪಾಯಿಂಟು ನೋಡಿ, ಟಕ್ಸ್ ಲೆಂತು ಫಸ್ಟು ನೆನ್ಪಿಟ್ಕೋಬೇಕಾಗಿರೋದು 9.5 ಇಂಚ್ ಬರ್ತಿದೆ. ನನಗೆ 10 ಇಂಚ್ ತೊಗೋತಾ ಇದ್ದೀನಿ. ಏಕೆಂತಂದರೆ ಅರ್ಧ ಇಂಚಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಶೋಲ್ಡರ್ ಹತ್ರ, ಅದಕ್ಕೋಸ್ಕರ. ಮತ್ತು ನೋಡಿ ಹುಕ್ಕಾಯಿ ಪಟ್ಟಿ ಇದೆ ನೋಡಿ, ಅದು ಮಾರ್ಜಿನ್ ನಾವು ತೊಗೊಂಡಿದ್ದೀವಿ. ಆ ಲೈನಿಂದ ನಾವು ಇಲ್ಲಿಗೆ 3 ಮೇಲ್ಗಡೆಯಿಂದ ಕೆಳಗಡೆಗೆ 10 ಇಂಚು ಮತ್ತು ಎಡದಿಂದ ಬಲಕ್ಕೆ ನೋಡಿ, ನನ್ನ ಕಡೆಯಿಂದ ಸೈಡು ಕೆಳಗಡೆಗೆ 3.5 ಬೇಕು ಮತ್ತು ಕೆಳಗಡೆ ಸೈಡು 3 ಇಂಚ್ ತೊಗೋತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ಉದ್ದ ಇದೆ ಈ ಬ್ಲೌಸು, ಅದಕ್ಕೋಸ್ಕರ ಅಂದರೆ 38 ಸೈಜ್ ಇರೋದ್ರಿಂದ ನಾನಿಲ್ಲಿ 3 ಇಂಚು ಟಕ್ಸ್ ಲೆಂತ್ ಕೆಳಗಡೆ ಸೈಡ್ ತೊಗೋತಾ ಇದ್ದೀನಿ. ಇದನ್ನು ಹೀಗೆ ಲೈನ ಡ್ರಾ ಮಾಡ್ಕೊಳ್ಳಿ ಮತ್ತು ಎರಡು ಕಡೆ ಸೈಡ್ ಏನು ಮಾಡಬೇಕು 1 ಇಂಚ್ ಕೊಡಬೇಕು. ಈ ರೀತಿ 1 ಇಂಚ್ ಕೊಟ್ಬಿಟ್ಟು ಹೀಗೆ ಲೈನ ಡ್ರಾ ಮಾಡ್ಕೊಳ್ಳಿ. ಇದು ಟಕ್ಸ್ ಆಗೋಯ್ತು, ಫ್ರಂಟ್ ಟಕ್ಸ್ ಆಗೋಯ್ತು ಇದು ನೋಡಿ. ಈ ರೀತಿ ಟಕ್ಸ್ ಪಾಯಿಂಟ್ ಇದನ್ನು ಕೊಟ್ಟಾದಮೇಲೆ ನೆಕ್ಸ್ಟು ನಾನಿಲ್ಲಿ 1 ಇಂಚು ಈ ಲೈನಿಂದ 1 ಇಂಚು ಮೇಲ್ಗಡೆ ತೊಗೋತಾ ಇದ್ದೀನಿ. ಇದನ್ನು ಹೀಗೆ ಒಂದು ಶೇಪ್ ಕೊಡ್ತಾ ಇದ್ದೀನಿ. 1 ಇಂಚ್ ತೊಗೊಳ್ಳಿ ಮತ್ತು ನೋಡಿ ಇಲ್ಲಿ ಕಡಿಮೆ ಆಗುತ್ತೆ, ಇಲ್ಲಿ ಟಕ್ಸ್ ಕೊಟ್ಟಾದ್ಮೇಲೆ ಕಡಿಮೆ ಆಗುತ್ತಲ್ವಾ, ಇದನ್ನೇ ನಾನು ಹೇಳಬೇಕು ಅಂತಿದ್ದು ಮುಂದೆ ವೀಡಿಯೋದಲ್ಲಿ ನೋಡಿ ಅಂತ. ಇದನ್ನು ನಾವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಏಕೆ ಅಂತ ಅಂದರೆ ನಾವು ಎಕ್ಸ್ಟ್ರಾ ಫ್ಯಾಬ್ರಿಕ್ ತೊಗೊಳ್ಳೋದೇ ಇಲ್ಲ. ತುಂಬ ಜನ ಹೇಳ್ತಾರೆ ಫ್ರಂಟು ನಾವು ಕಟ್ಟಿಂಗ್ ಮಾಡೋದ್ರಲ್ಲಿ ಪ್ರಾಪರಲ್ಲಿ ಕಟ್ಟಿಂಗ್ ಮಾಡ್ತೀನಿ, ಸ್ಟಿಚಿಂಗ್ ಮಾಡಾದ್ಮೇಲೆ ಕಡಿಮೆ ಆಗಿಬಿಡುತ್ತೆ ಫ್ರಂಟ್ ಪಾರ್ಟು ಅಂತ ಅಂದ್ಬಿಟ್ಟು ಇದರಿಂದನೇ ಕಡಿಮೆ ಆಗೋದು. ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ ತೊಗೊಳ್ಳೋದೇ ಇಲ್ಲ, ಟಕ್ಸ್ಗೆ ಅಂತ ಅಂದ್ಬಿಟ್ಟು ಇಟ್ಟಿರ್ತೀವಿ ನೋಡಿ, ಅದನ್ನು ತೊಗೋಬೇಕು. ಅದನ್ನು ತೊಗೊಳ್ಳಿಲ್ಲ ಅಂತಂದರೆ ಖಂಡಿತ ಕಡಿಮೆ ಆಗುತ್ತೆ. ಸೊ ನೋಡಿ ಇಲ್ಲೂ ಅಂತ ಆರ್ಮಲ್ ಸೈಡಲ್ಲೂ ನಾವು ಟಕ್ಸ್ ಕೊಡ್ತೀವಲ್ವ, ಅಲ್ಲೂ ಅರ್ಧ ಇಂಚ್ ಕಡಿಮೆ ಆಗುತ್ತೆ. ಅದಕ್ಕೇನು ಮಾಡಬೇಕು, ಸೈಡಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಸೊ ಎರಡು ಕಡೆ ತೊಗೊಂಡ್ರೆ ನಾವು ಸ್ಟಿಚಿಂಗ್ ಮಾಡಿದ್ರೆ ಕಟ್ಟಿಂಗಲ್ಲಿ ಕರೆಕ್ಟಾಗಿ ಬತ್ತು ಅಂತ ಅಂದರೆ ಕರೆಕ್ಟಾಗಿ ನಾವು ಕಟ್ಟಿಂಗ್ ಮಾಡಿದ್ರೆ ಸ್ಟಿಚಿಂಗು ಕೂಡ ನೀವು ಬಿಗಿನರ್ಸ್ ಫಸ್ಟ್ ಟೈಮ್ ಸ್ಟಿಚಿಂಗ್ ಮಾಡಿದ್ರು ಕೂಡ ನೀವು ಪ್ರಾಪರಾಗಿ ಸ್ಟಿಚಿಂಗ್ ಮಾಡ್ಬೋದು. ನೋಡಿ ಈ ಲೈನಿಂದ ಕೆಳಗಡೆ ಸೈಡು 3 ಇಂಚ್ಗೆ ನೀವು ಫುಲ್ಲು ಮಾರ್ಕಿಂಗ್ ಮಾಡಬೇಕು. ನೋಡಿ ಹೀಗೆ ಮಾರ್ಕಿಂಗ್ ಮಾಡಿಕೊಂಡು ಈ ಲೈನ ನೀವು ಕೆಳಗಡೆ ಸೈಡು ಹೀಗೆ ಡ್ರಾ ಮಾಡ್ಕೊಳ್ಳಿ. ಲೆಂತಿಂದ 1 ಇಂಚು ಎಕ್ಸ್ಟ್ರಾ ಬಂದಿದೆ. ಇದು ಈ ರೀತಿ ನೋಡಿ ಹೀಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಒಂದು ಸೈಡು 3 ಇಂಚ್ ಬರುತ್ತೆ, ಒಂದು ಸೈಡು 2.5 ಇಂಚ್ ಬರುತ್ತೆ, ಸಾರಿ 3.5 ಇಂಚ್ ಬರುತ್ತೆ. ನೋಡಿ ನಾನಿಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನಾನು ಟಕ್ಸ್ ಇನ್ನೂ ಮಾರ್ಕಿಂಗ್ ಮಾಡಿಲ್ಲ, ನಾನು ಮುಂದೆ ಹೇಳ್ಕೊಡ್ತೀನಿ, ತುಂಬ ಶಾರ್ಟ್ ಕಟ್ಟಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಟಕ್ಸ್ ನೀವು ಮಾರ್ಕಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು. ಫಸ್ಟ್ ನೋಡಿ ಔಟ್ಲೈನ್ ಎಲ್ಲ ನಾನಿಲ್ಲಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೆಕ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಅಂದರೆ ಒಂದು ಯೋಕ್ ಪಟ್ಟಿ ಅಂತ ಹೇಳ್ತೀವಲ್ವಾ ಬ್ಲೌಸ್ ಬೆಲ್ಟು, ಅದನ್ನೆಲ್ಲ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ನಾನು ಈ ಲೈನಲ್ಲಿ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಅಂದರೆ ಎಕ್ಸ್ಟ್ರಾ ಟಕ್ಸ್ಗೆ ಅಂತ ತೊಗೊಂಡಿದ್ದೆ ನೋಡಿ, ಆ ಫ್ಯಾಬ್ರಿಕ್ಕನ್ನು ಕೂಡ ನಾನು ಇಲ್ಲಿ ಸೇರಿಸಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ. ಮತ್ತು ಇಲ್ಲಿ ಟಕ್ಸ್ಗೆ ಇಲ್ಲಿ ಚೆಸ್ಟ್ ಮಾರ್ಕಿಂಗ್ ಕೊಡಿ, ಇಲ್ಲಿ ಟಕ್ಸ್ಗೆ ಇಲ್ಲಿ ಚಿಕ್ಕದಾಗಿ ಕಟ್ಕೊಡಿ. ಈ ಭಾಗದಲ್ಲೂ ಕೂಡ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ಬೆಲ್ಟ್ ಆಗಿದೆ ನೋಡಿ, ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇದು ಬೆಲ್ಟು ರೆಡಿಯಾಗಿದೆ, ಫ್ರಂಟ್ ಪಾರ್ಟು ರೆಡಿಯಾಗಿದೆ. ನಾನಿಲ್ಲಿ ಟಕ್ಸ್ ಮಾರ್ಕಿಂಗ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ನೋಡಿ ಫಸ್ಟ್ ಏನು ಮಾಡಬೇಕು, ಇಲ್ಲಿಂದ ಕೆಳಗಡೆ ಸೈಡು ನಾನು ಅರ್ಧ ಇಂಚು ಮೈನಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೈನಸ್ ಮಾಡಿಕೊಂಡು ಈ ಒಂದು ಲೈನ ಡ್ರಾ ಮಾಡಿಕೊಂಡು ಈ ವೇಸ್ಟೇಜ್ ಇದು ಒಂದು ಸ್ವಲ್ಪ ನಾವು ಇಲ್ಲಿ ಕಳಿಬೇಕಾಗುತ್ತೆ ಪೀಸ್ನ, ಅದಕ್ಕೋಸ್ಕರ ಇದನ್ನು ನಾನು ಓನ್ಲಿ 1/2 ಇಂಚ್ ಅಥವಾ ಅರ್ಧ ಇಂಚು ಜಾಸ್ತಿ ಕಟ್ಟಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸೈಡಲ್ಲಿ ಕಡಿಮೆ ಆಗಿಬಿಡುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ. ಇಲ್ಲಿ 1.5 ಇಂಚು ಮೇಲ್ಗಡೆ ತೊಗೊಳ್ಳಿ, 1.5 ಅಥವಾ 2 ಇಂಚ್ ತೊಗೋಬೋದು. ಇಲ್ಲಿ ಚಿಕ್ಕ ತಗೊಂಡು ಕಟ್ಕೊಡಿ. ಮತ್ತು ನೋಡಿ ಈ ಭಾಗದಲ್ಲಿ ನೀವು ಒಂದು ಸ್ವಲ್ಪ ಇದನ್ನು ತಿರುಗಿಸ್ಕೋಬೇಕಾಗುತ್ತೆ. ಸೊ ನೋಡಿ ಈ ಭಾಗದಲ್ಲಿ ಏನು ಮಾಡಬೇಕು, ನೋಡಿ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಟೇಪ್ ಇಡಿ, ಅದರಲ್ಲಿ ಸೆಂಟರಲ್ಲಿ ನೀವು ಲೈನ್ ತೆಗಿಬೇಕಾಗುತ್ತೆ, ಒಂದು ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಇದನ್ನು ಇವಾಗ ಮಾರ್ಕಿಂಗ್ ಮಾಡಿದ್ರಿ. ಮತ್ತು ಆರ್ಮಲ್ ಸೈಡಲ್ಲಿ ಏನು ಮಾಡಬೇಕು, ಈ ರೀತಿ ಫೋಲ್ಡಿಂಗ್ ಮಾಡ್ಕೊಬಿಡಿ. ಇದರಲ್ಲಿ ಸೆಂಟರ್ ಯಾವ್ದು ಬರುತ್ತೆ ನೋಡಿ, ಇಲ್ಲೇ ಕರೆಕ್ಟಾಗಿ ಸೆಂಟರ್ ಬರುತ್ತೆ. ಇಲ್ಲಿ ಒಂದು ಟಕ್ಸ್ ಕೊಡಿ, ಇಲ್ಲಿ ಚಿಕ್ಕದಾಗಿ ಕಟ್ಕೊಡಿ, ಮತ್ತು ಇಲ್ಲೂ ಕೂಡ ಚಿಕ್ಕದಾಗಿ ಕಟ್ಕೊಡಿ. ಇಲ್ಲಿ ಫ್ರಂಟು ಮತ್ತು ಎರಡು ಕಡೆ ಪೀಸ್ಗೂ ಕೂಡ ಮಾರ್ಕಿಂಗ್ ಇಲ್ಲಿ ಕಟ್ಕೊಟ್ಟಾಯಿತು, ಔಟ್ಲೈನ್ ಕಟ್ಕೊಟ್ಟಾಯಿತು. ಇವಾಗ ಸೆಂಟರ್ ಈ ಟಕ್ಸ್ ಪಾಯಿಂಟ್ ಇದೆ ನೋಡಿ, ಟಕ್ಸ್ ಪಾಯಿಂಟಿಂದ ಮೇಲ್ಗಡೆ ಸೈಡು ಅರ್ಧ ಇಂಚು ಮೇಲ್ಗಡೆಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಎರಡು ಕಡೆ ಸೈಡ್ ಏನು ಮಾಡಬೇಕು, 1.5 ಇಂಚ್ ತೊಗೊಳ್ಳಿ. ಲೆಫ್ಟ್ ಸೈಡಲ್ಲಿ ನನ್ನ ಕಡೆ ಸೈಡ್ ಇದೆ ಅದರಲ್ಲಿ 3 ಇಂಚ್ ತೊಗೊಳ್ಳಿ. ಮತ್ತು ಇಲ್ಲಿ ಮೇಲ್ಗಡೆ ಆರ್ಮಲ್ ಸೈಡ್ ಇದೆ ನೋಡಿ, ಅಲ್ಲಿ 2 ಇಂಚ್ ತೊಗೊಳ್ಳಿ. ಈ ರೀತಿ ಟಕ್ಸ್ಗೆ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ತುಂಬ ಈಸಿ. ಅಕಸ್ಮಾತ್ ಇದನ್ನು ಡೀಟೇಲ್ಸಾಗಿ ನಿಮ್ಗೆ ನೋಡಬೇಕು ಅಂದರೆ ಬ್ಲೌಸ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಯಾವ ರೀತಿ ಅಂತ ಅಂದ್ಬಿಟ್ಟು. ಸೊ ನಾನಿನ್ನೂ ನಾನಿನ್ನೂ ಬಂದಿಲ್ಲ, ಬ್ಲೌಸ್ ಕ್ಲಾಸಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಅಂದ್ಬಿಟ್ಟು ಖಂಡಿತ ಕಂಟಿನ್ಯೂ ಮಾಡ್ತೀನಿ ಬ್ಲೌಸ್ ಕ್ಲಾಸ್ನ. ತುಂಬ ಪ್ರಾಪರಾಗಿ ನಿಮಗೆ ಹೇಳ್ಕೊಡ್ತೀನಿ. ಟಕ್ಸ್ ಪಾಯಿಂಟ್ ನೀವು ಕೊಡಬೇಕು ಅಂದರೆ ಫ್ರಂಟ್ ನೋಟ್ಸಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿ ಫುಲ್ ಕಟ್ಟಿಂಗ್ ಆಗಿದೆ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕು. ನಾನು ಮೊದಲೇ ಹೇಳಿದ್ದೆ
ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ ಸಾಲ್ಟೇಜ್ ಆಗುತ್ತೆ. ಓನ್ಲಿ 85 ಸೆಂಟಿಮೀಟರ್ ಇದೆ ಬ್ಲೌಸ್ ಪೀಸ್, ಅದಕ್ಕೋಸ್ಕರ. ಸೊ ಇದು 38 ಸೈಜ್ ಇದೆ ಬ್ಲೌಸು. ಇಲ್ಲೊಂದು ಸ್ವಲ್ಪ ಇಲ್ಲಿ ಲೆಂತು ಇಲ್ಲಿ 9.5 ಇಂಚ್ ಬೇಕು ಲೆಂತು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತೆ ನೋಡಿ, ಅದನ್ನು ಕಟ್ಟಿಂಗ್ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡ್ಕೋಬೇಕು. ಇಲ್ಲಿ ಸ್ಲೀವ್ಸ್ ಹತ್ರ ಇಲ್ಲಿ ನೋಡಿ ಈ ಭಾಗದಲ್ಲಿ ಬಿಡ್ತ್ ಲೆಂತು ನೋಡಿ ಇಲ್ಲಿ 10 ಇಂಚ್ ಇದೆ. ನಾನಿಲ್ಲಿ 1 ಇಂಚು ಕಡಿಮೆ ಆಗ್ತಿದೆ, ಅಂದರೆ 9.5 ಇಂಚ್ ಲೆಂತ್ ಬೇಕು. ನಾನಿಲ್ಲಿ 11 ಇಂಚ್ ತೊಗೋಬೇಕಾಗುತ್ತೆ, 11 ಇಂಚ್ ತೊಗೋಬೇಕಾಗುತ್ತೆ. 1.5 ಇಂಚು ನಾನು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ, 1.5 ಅಥವಾ 2 ಇಂಚ್ ತೊಗೋಬೇಕಾಗುತ್ತೆ ಎಕ್ಸ್ಟ್ರಾ. ನಾನಿಲ್ಲಿ ಜಾಯಿಂಟ್ ಮಾಡ್ಕೋತೀನಿ. ಎಕ್ಸ್ಟ್ರಾ ಒಳಗಡೆ ಸೈಡು ನಾವು ಫೋಲ್ಡಿಂಗ್ ಮಾಡ್ತೀವಿ ನೋಡಿ ಡೈರೆಕ್ಟಾಗಿ ಒಂದು ನಾರ್ಮಲ್ ಪ್ಲೇನ್ ಬ್ಲೌಸಲ್ಲಿ. ಸೊ ಫೋಲ್ಡಿಂಗ್ ಮಾಡೋ ಪಾರ್ಟ್ ಇದೆ ನೋಡಿ, ಅದನ್ನು ನಾನು ಎಕ್ಸ್ಟ್ರಾ ಜಾಯಿಂಟ್ ಮಾಡ್ಕೋತೀನಿ. ಅದು ಯಾವ ರೀತಿ ಜಾಯಿಂಟ್ ಮಾಡೋದು ಗೊತ್ತೇ ಆಗಲ್ಲ, ನಾವು ಜಾಯಿಂಟ್ ಮಾಡಿಬಿಟ್ಟು ನಾವು ಸ್ಟಿಚಿಂಗ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಹೇಗೆ ಅಂತ ಅಂದ್ಬಿಟ್ಟು ಸ್ಟಿಚಿಂಗ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ಬಟ್ಟೆ ಸಾಲ್ಟೇಜ್ ಇದ್ದರೆ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ. ಮತ್ತು ಇಲ್ಲಿ ಡೌನಿಂಗು ನಾನು 3.5 ಇಂಚ್ ತೊಗೋತಿದ್ದೀನಿ. ಡೌನಿಂಗ್ನ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಹೀಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಹೀಗೆ ಲೈನ ಡ್ರಾ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ನಾನು 1 ಇಂಚಿನಲ್ಲಿ ಸೈಡಲ್ಲೂ ಕೂಡ ಅಟ್ಯಾಚ್ ಮಾಡಬೇಕು. ಫ್ಯಾಬ್ರಿಕ್ ಒಂದು ಸ್ವಲ್ಪ ಕಡಿಮೆ ಆಗ್ತಿದೆ. ಸೊ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಆರ್ಮಲ್ ಸೈಡಲ್ಲಿ ಕಾಮನ್ ಅದು ಆಲ್ಮೋಸ್ಟ್ 36, 38, 40 ಸೈಜ್ ಬ್ಲೌಸ್ ಇತ್ತು ಅಂದರೆ ನಾವು ಸೈಡಲ್ಲಿ ಒಂದು ಅಟ್ಯಾಚ್ ಮಾಡಲೇಬೇಕಾಗುತ್ತೆ. ಸೊ ನಾನು ಸ್ಟಿಚಿಂಗಲ್ಲಿ ನಾನು ಮಾಡ್ತೀನಿ ಅದನ್ನು. ಸ್ಲೀವ್ಸ್ ರೌಂಡು 5.5 ಇಂಚ್ ತೊಗೋತೀನಿ. ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ತೊಗೋತೀನಿ. ಎಕ್ಸ್ಟ್ರಾ ಮಾರ್ಜಿನ್ ಇದೆ ನೋಡಿ, ಅಲ್ಲಿ ನಾನು ಒಂದು ಕೊಡ್ತಿಲ್ಲ, ಯಾಕಂದರೆ ಫ್ಯಾಬ್ರಿಕ್ ಅಟ್ಯಾಚ್ ಮಾಡಬೇಕು ಸೈಡಲ್ಲಿ, ಆರ್ಮಲ್ ಸೈಡಲ್ಲಿ. ಅದಕ್ಕೋಸ್ಕರ ಯಾವ ರೀತಿ ಆರ್ಮಲ್ ಸೈಡಲ್ಲಿ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಬೇಕು ಆಲ್ರೆಡಿ ನಾನು 2 ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ರೀಸೆಂಟ್ಲಿನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದೊಂದು ಪ್ಲೇಲಿಸ್ಟಲ್ಲಿ ಹೋಗಿ ನೋಡಿ, ಟೈಲರಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅದರಲ್ಲಿದೆ, ನೀವು ನೋಡ್ಬೋದು ನೋಡಿ. ಫ್ರಂಟ್ ಬ್ಯಾಕ್ ಮತ್ತು ಸ್ಲೀವ್ಸ್ ಎಲ್ಲ ಪ್ರಾಪರಾಗಿ ಕಟ್ಟಿಂಗ್ ನಾನು ಹೇಳ್ಕೊಟ್ಟಿದ್ದೀನಿ, ತುಂಬ ನಿಧಾನವಾಗಿ. ಸೊ ಫ್ರೆಂಡ್ಸ್, ಯಾವುದೇ ರೀತಿ ಕನ್ಫ್ಯೂಸ್ ಇತ್ತು ಅಂದರೆ ನೀವು ಕೇಳ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫುಲ್ ಸ್ಟಿಚಿಂಗ್ ಹೇಳ್ಕೊಡ್ತೀನಿ. ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸೊ ಈ ರೀತಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ಯಾವುದೇ ಒಂದು ಡೌಟ್ ಇದ್ದರೂ ಕೂಡ ಕಮೆಂಟ್ಸಲ್ಲಿ ಕೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.